ಸರ್ ನಮಸ್ಕಾರ. ನಮಸ್ಕಾರ ಸರ್, ತಮ್ಮ ಪೂರ್ತಿ ಹೆಸರು? ನನ್ನ ಹೆಸರು ರಾಜೇಶ್ ಅಂತ ಅಂದ್ಬಿಟ್ಟು, ನಾನು ಕಲಾವಿದಾದೇಶದಿಂದ ನನ್ನ ಹೆಸರು ಶೋಭಾನೆ ರಾಜೇಶ್ ಅಂತ ಅಂದ್ಬಿಟ್ಟು ನಮ್ಮ ಕಲಾವಿದರು ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ನಮ್ಮ ಡಿಪಾರ್ಟ್ಮೆಂಟು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ನನ್ನ ಹೆಸರು ಶೋಭಾನೆ ರಾಜೇಶ್ ಅಂದ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ನಮ್ಮ ತಂದೆಯವರು ಶೋಭಾನೆ ಕೃಷ್ಣೇಗೌಡ ಅಂತ ಅಂದ್ಬಿಟ್ಟು, ಅವರು ಕಾಲವಾದ ನಂತರ ಅವರ ಹೆಸರು ಅಳಿಬಾರ್ದು ಅಂತ ಅಂದ್ಬಿಟ್ಟು ಶೋಭಾನೆ ರಾಜೇಶ್ ಅಂತ ಅಂದ್ಬಿಟ್ಟು ನನಗೆ ಹೆಸರು ಇಟ್ಟಿದ್ದಾರೆ. ಸರ್, ತಾವು ಒಂದು ಯಾವ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿರೋದು ಸರ್? ಲಕ್ಷ್ಮೀ ಸಾಗರ ಗ್ರಾಮ ಪಂಚಾಯತಿ ಸರ್. ಸರ್, ಇದು ಎಷ್ಟನೇ ಬಾರಿ ಸರ್ ತಾವು ಆಯ್ಕೆ ಆಗಿರೋದು? ಇದೇ ಮೊದಲನೇ ಬಾರಿ ಸರ್. ಸರ್, ಮೊದಲ ನಿಂತು ಅದು 2 ಓಟ್ ಅಂತರದಿಂದ ಗೆದ್ದೀರಾ, ಹೇಗೆ ಅನಿಸ್ತೀಯಾ ಸರ್ ತಮ್ಗೀಗ? ಸರ್, ನಾನು 2 ಓಟು ಅಂತರದಿಂದ ಗೆದ್ದಿರೋದು ಭಾರಿ ಸಂತೋಷ ಅನಿಸ್ತೈತೆ. ಅಲ್ಲಿ ನನಗೆ ಅಷ್ಟು ಓಟ ಅಂತರ ಏನ ಇದಿರಲಿಲ್ಲ, ಗೆಲುವು ಬೇಕಿತ್ತು, ಅಷ್ಟೇ ಜನಕ್ಕೆ ಕೇಳಿ ಕೆಲಸ ಮಾಡಬೇಕಿತ್ತು. ನಾನು ಸುಮಾರು ವರ್ಷಗಳ ನಂತರ ಜನಗಳು ಭಾರಿ ಬಡತನದಿಂದ ಬಳಲ್ತಾ ಇದ್ರು. ಆಮೇಲೆ ಕುಡಿಯೋ ನೀರು ಸಮಸ್ಯೆ ಭಾರಿಯಾಗಿ ನಮ್ಮ ಲಕ್ಷ್ಮೀ ಸಾಗರ ಗ್ರಾಮದಲ್ಲಿ ಇತ್ತು. ನಾನು ಈಗ ಗೆದ್ದು 1 ತಿಂಗಳು 15 ದಿನ ಆಗೈತೆ. ಈಗ ಆಲ್ಮೋಸ್ಟ್ ಒಂದು 50-60% ನಾನು ಅಲ್ಲೇ ಕುಡಿಯೋ ನೀರನ್ನ ಅವ್ರಿಗೆ ವ್ಯವಸ್ಥೆ ಮಾಡಿ ಯಾವುದೇ ಥರ ಜನಗಳಿಗೆ ತೊಂದರೆ ಇಲ್ಲದ ರೀತಿ ಮಾಡಿದ್ದೀನಿ. ಬೀದಿ ದೀಪದ ಸಮಸ್ಯೆ ಇತ್ತು, ಅದು ತೊಂದರೆ ಮಾಡಿದ್ದೀನಿ. ಎಲ್ಲಕ್ಕಿಂತ ಮುಖ್ಯವಾಗಿ ಬಯಲು ಮುಕ್ತ ಶೌಚಾಲಯ ಅಂತ ಒಂದು ಕೆಲಸನ ಮಾಡಬೇಕಿತ್ತು. ನನ್ನ ವಾರ್ಡ್ನಲ್ಲಿ ಆದಷ್ಟು ನಾನು ಆ ಕೆಲಸನ 100% ಮಾಡಬೇಕು ಅಂತ ಶ್ರಮ ತಗೊಂಡು ಕೆಲಸ ಮಾಡ್ತಾ ಇದ್ದೀನಿ. ಈಗ 90% ಆಗಿದೆ, 10% ಮಾತ್ರ ಇದೆ. ಅದನ್ನು 1 ತಿಂಗಳೊಳಗೆ ಮುಗಿಸ್ತಾ ಇದ್ದೀನಿ. ಆ ಕೆಲಸನ ಮುಗಿಸು ಜನಗಳಿಗೆ ಅವರ ಕಷ್ಟ ಸುಖ ಸ್ಪಂದಿಸ್ಕೊಂಡು ಅವರ ಇದರಲ್ಲೇ ನಾನು ಕೆಲಸ ಮಾಡ್ತಾ ಇದ್ದೀನಿ ಸರ್. ಸರ್, ತಾವು ಯಾವ ಒಂದು ಪಕ್ಷದ ಬೆಂಬಲಿತರಾಗಿ ಗುರುತಿಸ್ಕೊಂಡಿರೋದು ಸರ್? ನಾನು ಜಾತ್ಯತೀತ ಜನತಾದಳ ಪಕ್ಷದ ಬೆಂಬಲಿತನಾಗಿ ಗುರುತಿಸ್ಕೊಂಡಿದ್ದೀನಿ ಸರ್. ಸರ್, ಸುಮಾರು ಎಷ್ಟು ವರ್ಷಗಳಿಂದ ತಾವು ಈ ರಾಜಕೀಯ ಜೀವನದಲ್ಲಿ ಒಡನಾಟ ಇಟ್ಕೊಂಡಿದ್ದೀರಾ ಸರ್? ಸರ್, ನಾನು 1999ನೇ ಇಸ್ವಿಯಿಂದ ಜಾತ್ಯತೀತ ಜನತಾದಳ ಒಂದೇ ಪಕ್ಷದಲ್ಲಿ ನಾನು ಗುರುತಿಸ್ಕೊಂಡು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ ಸರ್. ನಾನು ಜನಪ್ರತಿನಿಧಿ ಹಾಕಿ ನಮ್ಮ ಮುನ್ನೂ ಕೂಡ ಜನಗಳು ಕೆಲಸ ಮಾಡಿಕೊಂಡು ನಡ್ಕೊಂಡ್ ಬರ್ತಾ ಇದ್ದೀನಿ. ಇದೇ ಮೊದಲನೇ ಬಾರಿಗೆ ನಾನು ಜನಪ್ರತಿನಿಧಿಯಾಗಿ ಗುರುತಿಸ್ಕೊಂಡಿದ್ದೀನಿ ಸರ್. ಸರ್, ತಾವೊಬ್ರು ಕಲಾವಿದರಾಗಿ ಗುರುತಿಸ್ಕೊಂಡಿದ್ದಂಥವ್ರು, ಈಗ ರಾಜಕೀಯಕ್ಕೆ ಪ್ರವೇಶ ಮಾಡೋಕ್ಕೆ ತಮಗೆ ಸ್ಫೂರ್ತಿ ಏನು ಸರ್? ರಾಜಕೀಯಕ್ಕೆ ನಾನು ಕಲಾವಿದರಾಗೆ ನನ್ನ ಒಂದು ಕಲಾವಿದರುಗಳನ್ನ ಕರ್ಕೊಂಡು ನಾನು ಬೇರೆ ಕಡೆ ಎಲ್ಲ ಕೆಲಸ ಮಾಡಿಕೊಂಡು ಅವ್ರಿಗೆ ನಂದ ಏನು ಸಂಭಾವನೆ ಬರ್ತದೆ ಅದ್ರ 50% ಸಂಭಾವನೆ ಅವ್ರು ಕೊಟ್ಕೊಂಡು ಜನಗಳ ಕಷ್ಟ ಸುಖನ ಅರಿವು ಮಾಡ್ಕೊತಾ ಇದೆ ಸರ್. ಒಂದು ಜನಗಳು ಅವ್ರ ಕಷ್ಟ ನನಗೆ ಹೇಳ್ತಾ ಇದ್ರು. ಒಂದು ಮನೆ ಕಟ್ಕೊಬೇಕಾದ್ರೆ ನಾನು ಬಡ ಕಲಾವಿದ್ರನ್ನ ಕರ್ಕೊಂಡು ಹೋಗ್ತಾ ಇದ್ದೆ. ಅವ್ರ ಮನೆ ಹತ್ರ ನಾನು ಹೋಗಿ ನೋಡ್ತಾ ಇದ್ದೆ. ಅವರು ಮಳೆ ಬಂದರೆ ಮನೇಲಿ ಸೂರು ಹರಿಯೋದು, ಅವ್ರ ಸಮಸ್ಯೆಗಳು ಜನಪ್ರತಿನಿಧಿ ಗೆದ್ದಂತರ ಹತ್ರ ಹೇಳ್ಕೊಂಡ್ರು. 10-15 ವರ್ಷ ಆದ್ರೂ ಅವ್ರಿಗೊಂದು ಸೂರು ಕೊಡೋ ವ್ಯವಸ್ಥೆ ಇರಲಿಲ್ಲ. ಹಾಗಾಗಿ ನಾನು ಯಾಕೆ ನಾವು ನಿಂತು ಕೆಲಸನ ಮಾಡಬಾರ್ದು ಅನ್ನೋ ಒಂದು ಉದ್ದೇಶದಿಂದ ನಾನು ಜನಪ್ರತಿನಿಧಿಯಾಗಿ ನಿಂತ್ಕೋಬೇಕಾಗಿ ಬಂತು. ಅದೇ ರೀತಿ ನಮ್ಮ ಜನಗಳು ಕೂಡ ನಿಮ್ಮಂಥವ್ರು ನಮಗೆ ಬೇಕು, ದಯಮಾಡಿ ನೀವು ನಿಲ್ಲಬೇಕು ಅಂತ ಬಿಟ್ಟು ಜನಗಳು ನನಗೆ ಒತ್ತಾಯ ಮಾಡಿದ್ರು. ಹಾಗಾಗಿ ನಾನು ಜನಪ್ರತಿನಿಧಿಯಾಗಿ ಆಯ್ಕೆ ಆಗಬೇಕಾಗಿ ಬಂತು ಸರ್. ಸರ್, ನಿಮಗೆ ರಾಜಕೀಯದಲ್ಲಿ ಗುರುಗಳು ಅಂತ ಯಾರು ಇದ್ದಾರಾ ಸರ್? ನನ್ನ ರಾಜಕೀಯದಲ್ಲಿ ನಮ್ಮ ಗಾಡ್ ಫಾದರ್ ಮೇಯ್ನು. ಅದರಲ್ಲಿ ಜಾಸ್ತಿ ನಾನು ರಾಜಕೀಯಕ್ಕೆ ಎಂಟ್ರಿ ಆಗಬೇಕಾದ್ರೆ ನಮ್ಮ MP ಸಾಹೇಬರು CS ಪುಟ್ಟರಾಜ್ ಅವರೇ ನಮಗೆ ಗುರು ಸರ್. ಅವರಿಂದ ನಾನು ರಾಜಕೀಯಕ್ಕೆ ಪದಾರ್ಪಣೆ ಮಾಡಿದ್ದು. ಮೊದಲನೇ ಬಾರಿ 1999ನೇ ಇಸ್ವಿಲಿ ನಾನು ಅವರು ಮೊದಲು MLA ಕಾಂಪೀಟ್ ಮಾಡಿದ್ರು. ಅವತ್ತಿನ ದಿನದಲ್ಲಿ
ಅವರ ಒಂದು ಸಹಯೋಗದೊಂದಿಗೆ ನಾನು ಅವ್ರ ಜೊತೆ ರಾಜಕೀಯಕ್ಕೆ ಪಾದಾರ್ಪಣೆ ಮಾಡಿದೆ ಸರ್. ಹಾಂ ಸರ್, ಅಂದಾಗೆ ಈ 15 ವರ್ಷ ತಮ್ಮ ರಾಜಕೀಯ ಜೀವನದಲ್ಲಿ ಹೌದು ಸರ್. ಏನು ಬದಲಾವಣೆ ಕಾಣ್ತಾ ಇರಾ ಸರ್, ಆಗಿನ ರಾಜಕೀಯಕ್ಕೂ ಈಗಿನ ರಾಜಕೀಯಕ್ಕೂ? ಏನಿಲ್ಲ, ಆಗಿನ ರಾಜಕೀಯದಲ್ಲಿ ಏನು ಬದಲಾವಣೆ ಕಾಣ್ತಾ ಇದೆ ಅಂತಂದ್ರೆ, ಜನಗಳು ಯಾವುದೇ ಒಂದು MLA ಆದ್ರೆ ಅವ್ರ ಹತ್ರ, MP ಆದ್ರೆ ಅವ್ರ ಹತ್ರ ಹೋಗೋದಕ್ಕೆ ಹೆದರ್ತಾ ಇದ್ರು, ಹೋಗ್ತಾ ಇರಲಿಲ್ಲ, ಅವ್ರ ಕಷ್ಟ ಸುಖ ಕೇಳ್ತಾ ಇರಲಿಲ್ಲ. ಅವರು ಹಾಗೆ ಈಗ ನನ್ನ ಜೊತೆಲಿರೋ ದೇಶದಿಂದ ನಾನು ಅವ್ರ ಕಷ್ಟ ಸುಖ ಏನು ಎಂತು ಅಂತ ಅವರು ಆಗು ಹೋಗುಗಳನ್ನ ನಾನು ಒಬ್ಬನೇ ಕೇಳದೆ ಹೋದ್ರು ಅವ್ರನ್ನ ಕಷ್ಟ ಸುಖ ಕರ್ಕೊಂಡೋಗಿ ಅವ್ರನ್ನ MLA ಸಾಹೇಬ್ರು, MP ಸಾಹೇಬ್ರ ತಾನೆ ನನ್ನ ಜನಪ್ರತಿನಿಧಿ ಈ ಥರ ಕಷ್ಟ ಇದೆ ಅವ್ರಿಗೆ, ಈ ಕೆಲಸ ಆಗಲೇಬೇಕು, ನೀವು ದಯಮಾಡಿ ಮಾಡಲೇಬೇಕು ಅಂತ ನಾನು ಅವ್ರ ಹತ್ರ ಕುಳಿತುಕೊಂಡು ಹೃದಯ ಕಣ್ಮಣಿ ಕರುಣಾಮಯಿ, ಕಣ್ಮಣಿ ಕರುಣಾಮಯಿ, ನಿಂದೆ ಅಪನಿಂದೆ ನಿನ್ನ ಜಟಿಸದು, ಧರ್ಮ ಯುದ್ಧದಲ್ಲಿ ಗೆಲ್ಲುವೆ ಎಂದು ಆತ್ಮವಿಶ್ವಾಸವೇ ನಿನ್ನ ಆಯುಧ, ಆತ್ಮವಿಶ್ವಾಸವೇ ನಿನ್ನ ಆಯುಧ. ಅಧಿಕಾರ ನನಗೈತೆ ಸರ್, MP ಅವ್ರ ಹತ್ರ, MLA ಹತ್ರ ಕುಂತು ಮಾತಾಡಿ ಅವ್ರ ಕಷ್ಟ ಸುಖನ ನಾನು ಅಲ್ಲಿ ಬಗೆಹರಿಸ್ಕೊಡ್ತಾ ಇದ್ದೀನಿ ಸರ್. ಸರ್, ಈಗ ಮುಂಬರೋ ದಿನಗಳಲ್ಲಿ ತಮ್ಮ ಒಂದು ಅಧಿಕಾರ ಅವಧಿಯಲ್ಲಿ ನೀವು ನಿಮ್ಮ ಗ್ರಾಮದಲ್ಲಿ ಏನೇನು ಬದಲಾವಣೆ ತರಬೇಕು ಅಂತ ಒಂದು ಯೋಜನೆಗಳು ಇಟ್ಕೊಂಡಿದ್ದೀರಾ ಸರ್? ನಾನು ಮುಂಬರೋ ದಿನದಲ್ಲಿ ನನ್ನ ಗ್ರಾಮದಲ್ಲಿ ಯಾವುದೇ ಒಂದು ಬಡ ಕುಟುಂಬದವರು ಅವರು ಇರುವಂಥ ಸೂರುಗಳನ್ನ ಹೊಸದಾಗಿ ಅವ್ರಿಗೊಂದು ಮನೆ ಮಾಡಿಕೊಡ್ಬೇಕು. ಅವರು ಸಖತ್ತು ಮನೆಗಳು ನೆಲಗುಂದಿಗೆ ಬಿದ್ದು ಅವರು ರಾತ್ರಿ ಮಲಗೋದಿಕ್ಕೂ ಕೂಡ ಕಷ್ಟದಲ್ಲಿ ಮಲಗ್ತಾ ಇದ್ದಾರೆ. ಮಳೆ ಬಂತು ಅಂದರೆ ಹೊರಗಡೆ ಬಂದು ನಿಲ್ತಾ ಇದ್ದಾರೆ. ಅಂಥ ಜನಕ್ಕೆ ಒಂದು ಸೂರ್ಯ ವ್ಯವಸ್ಥೆ ಮಾಡಬೇಕು. ತಿರುಗಾಡೋದಕ್ಕೆ ಅವ್ರಿಗೆ ಬೀದಿ ದೀಪದ ವ್ಯವಸ್ಥೆ ಮಾಡಿಕೊಡ್ಬೇಕು. ಆಮೇಲೆ ಬಂದು ಅವ್ರಿಗೆ ವಾಟರ್ ಸರ್ವಿಸು, ನೀರು ಅವ್ರಿಗೆ ಜನಕ್ಕೆ ಮೇಯ್ನು. ನನ್ನ ಗೆಲ್ಲಿಸ್ಬೇಕಾದ್ರೆ ಕಾರಣ ಅವರು ಮೂರೇ ಕೇಳೋದು, ಇನ್ನೇನು ನನ್ನ ಹತ್ರ ದುಡ್ಡು ಏನು ಕೇಳಲ್ಲ. ಕುಡಿಯೋದಕ್ಕೆ ನೀರು, ವಾಸ ಮಾಡೋದಕ್ಕೆ ಒಂದು ಮನೆ, ಬೀದಿ ದೀಪ ಕೇಳ್ತಾ ಇದ್ದಾರೆ. ಇಷ್ಟು ಸಮಸ್ಯೆನ ನಾನು ಆಗಲೇ 50ರಿಂದ 60 ಭಾಗ ಫಾಲೋ ಮಾಡಿದ್ದೀನಿ. ಇನ್ನು ನನಗೆ ಮೇಯ್ನ್ ಆಗಬೇಕಾಗಿರೋದು ನಮ್ಮ ಮಹಿಳೆಯರಿಗೋಸ್ಕರ ಬಯಲು ಮುಕ್ತ ಶೌಚಾಲಯ, ಇದೊಂದು ಆಗ್ಬೇಕು ನನಗೆ. ಇನ್ನೊಂದು 20% ಬಾಕಿ ಇದೆ, ಅದು ನಾನು ಮುಗಿಸ್ತೀನಿ ಸರ್. ಸರ್, ತಾವು ರಾಜಕೀಯ ಹೊರತುಪಡಿಸಿ ಬೇರೆ ಯಾವ್ದಾದ್ರು ಸಂಘ ಸಂಸ್ಥೆಯಲ್ಲಿ ಗುರುತಿಸ್ಕೊಂಡಿದ್ದೀರಾ ಸರ್? ನಾನು ನಮ್ಮ ಜೈ ಕನ್ನಡಾಂಬೆಯಿಂದ ಯುವಕ ಸಂಘ ಅಂತ ಅಂದ್ಬಿಟ್ಟು ನಾನು ಒಂದು 20 ಜನ ಸಂಘನ ಕಟ್ಕೊಂಡು ಊರಿನಲ್ಲಿದ್ದು, ಒಂದು ಊರಿನ ಆಗು ಹೋಗುಗಳು ಅವ್ರ ಕಷ್ಟ ಸುಖಗಳನ್ನ ಆಗಿಂದ ನಡ್ಕೊಂಬಂದು, ಊರಿನ ಮಧ್ಯೆ ಒಂದು ಮಾರಮ್ಮನ ದೇವಸ್ಥಾನ ಅಂತ ನೆಲಗುಂದಿ ಬಿದ್ದುಬಿಟ್ಟಿತ್ತು. ಆ ದೇವಸ್ಥಾನ ಈಗ ಒಂದು ಮದುವೆ ಮಾಡಬೇಕಾದ್ರೆ ಒಂದು ಗಂಡನ ದೇವಸ್ಥಾನ ಹತ್ರ ಬಿಡೋದಕ್ಕೆ ಅಂತ ಅಂದ್ಬಿಟ್ಟು ಆ ದೇವಸ್ಥಾನ ಇತ್ತು. ಆ ದೇವಸ್ಥಾನ ಬಿದ್ದೋಗ್ಬಿಟ್ಟಿತ್ತು. ನಾವೇನೇ ಹುಡುಗರೆಲ್ಲ ಸೇರಿ ಯಾವುದೇ ಒಂದು ಕೂಲಿ ಆಳಿಗೆ ಕೊಡ್ದೇನೆ ನಮ್ಮ ಸಂಘದ ವತಿಯಿಂದನೇ ಅದೊಂದು ದೇವಸ್ಥಾನನ ವೈಯಕ್ತಿಕವಾಗಿ ಜನಗಳವರ ಒಂದು 50 ರೂಪಾಯಿ 100 ರೂಪಾಯಿ ಅಂತ ಕೊಟ್ಟರು ದೇಣಿಗೆನ. ಆ ದೇಣಿಗೆನ ತಗೊಂಡು ನಾವು ವೈಯಕ್ತಿಕವಾಗಿ ನಾವೇ ನಿಂತು ಆ ದೇವಸ್ಥಾನ ಕಟ್ಸಿದ್ವಿ ಸರ್. ನಾವು ಜೈ ಕನ್ನಡಾಂಬೆ ಯುವಕ ಸಂಘ ಅಂತ ಅಂದ್ಬಿಟ್ಟು ಸಂಘದಿಂದ ಬೆಳೆದು ಬಂದವರು ಸರ್. ಸರ್, ನೀವು ಮುಂಬರೋ ದಿನಗಳಲ್ಲಿ ತಮ್ಮ ಗ್ರಾಮದಲ್ಲಿ ಮುಖ್ಯವಾಗಿ ಇಂಥ ಒಂದು ಬದಲಾವಣೆ ತರ್ತೀನಿ ಅಂತ ಯೋಜನೆ ಇಟ್ಕೊಂಡಿದ್ದೀರಾ ಸರ್, ತರಬೇಕು ಅಂತ? ಮುಂಬರೋ ದಿನದಲ್ಲಿ ಏನಿಲ್ಲ ಸರ್, ನಮ್ಮ ಗ್ರಾಮದಲ್ಲಿ ಮುಂಬರೋ ದಿನದಲ್ಲಿ ಲಕ್ಷ್ಮೀ ಸಾಗರ ಗ್ರಾಮ ಅಂತ ಅಂದ್ರೆ ಕೆರೆ ತೊಂಡೂರು ಪಕ್ಕದಲ್ಲಿದೆ ಸರ್, ಪ್ರವಾಸಿ ತಾಣ ಕೆರೆ ತೊಂಡೂರು. ಇಲ್ಲಿ ನಮ್ಮ ಕೆರೆ ತೊಂಡೂರು ಎಷ್ಟು ಇಂಪಾರ್ಟೆಂಟ್ ಪ್ಲೇಸ್ ಅಂದ್ರೆ ಇಡೀ ಕರ್ನಾಟಕದಲ್ಲಿ ಒಂದು ಭಾಗ ಕೆರೆ ತೊಂಡೂರು. ಅದೇ ಕೆರೆ ತೊಂಡೂರು ಪ್ರಸಿದ್ಧಿ ಆಗುವಂಥದ್ದು ಒಂದು ಸುವರ್ಣ ಗ್ರಾಮ ಅಂತ ಅಂದ್ಬಿಟ್ಟು ನಮ್ಮ ಗ್ರಾಮನ ಒಂದು ಕೆರೆ ತೊಂಡೂರಲ್ಲಿ MP ಗ್ರಾಮ ದತ್ತು ತಗೊಂಡಿದ್ದಾರೆ. ಅದ್ರ ಪಕ್ಕದಲ್ಲೇ ಲಕ್ಷ್ಮೀ ಸಾಗರ ಅನ್ನೋದು ಒಂದು ಗ್ರಾಮ ಇದೆ. ಇದು ಕೂಡ ಕೆರೆ ತೊಂಡೂರು ಅಂತ ಒಂದು ಹೆಸರುವಾಸಿ ಸ್ಥಳನ ಲಕ್ಷ್ಮೀ ಸಾಗರನ ಮಾಡಬೇಕು ಅಂತ ನನ್ನ ಆಸೆ ಸರ್ ಅಲ್ಲಿ. ಅದೇ ರೀತಿ ನಾನೇನು ಅಂತಂದ್ರೆ ನಮ್ಮ ಲಕ್ಷ್ಮೀ ಸಾಗರ ಅನ್ನೋ ಗ್ರಾಮ ನಮ್ಮ ತಂದೆಯವರು ಶೋಭಾನೆ ಕೃಷ್ಣೇಗೌಡರು ಅಂತ ಅಂದ್ಬಿಟ್ಟು ಅವರು ರಾಜ್ಯ ಪ್ರಶಸ್ತಿ ವಿಜೇತರು. ಲಕ್ಷ್ಮೀ ಸಾಗರ ಏನು ಅಂತ ಜನಗಳು ಗೊತ್ತಿಲ್ಲ, ಕರ್ನಾಟಕದಲ್ಲಿ ಲಕ್ಷ್ಮೀ ಸಾಗರ ಎಲ್ಲಿ ಅಂತ ಅಂದ್ಬಿಟ್ಟು ಮಾನ್ಯ ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದಾಗ ಡೆಲ್ಲಿಲಿ ಕರೆಸಿ ನಮ್ಮ ತಂದೆಯವ್ರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿನ ಕೊಟ್ಟರು. ಆವಾಗ ಲಕ್ಷ್ಮೀ ಸಾಗರ ಗ್ರಾಮ ಏನು ಅಂತ ಗೊತ್ತಾಯಿತು. ಅದೇ ರೀತಿ ಲಕ್ಷ್ಮೀ ಸಾಗರ ಗ್ರಾಮ ಅನ್ನೋದ ನಾನು ಕೂಡ ಗುರುತಿಸಿ
ಈ ಗ್ರಾಮದ ಒಬ್ಬ ಮಗನಾಗಿ ದುಡಿಬೇಕು ಅಂತ ನಾನು ಇಚ್ಛೆ ಪಡ್ತಾ ಇದ್ದೀನಿ ಸರ್. ಸರ್, ಕೊನೆಯದಾಗಿ ತಮಗೊಂದು ಪ್ರಶ್ನೆ. ಇವತ್ತು ತಾವೊಬ್ಬರು ಗ್ರಾಮ ಪಂಚಾಯತ್ ಸದಸ್ಯರಾಗಿ ಆಯ್ಕೆ ಆಗಬೇಕು ಅಂದರೆ ತಮ್ಮ ಊರಿನ ಮತ ಬಾಂಧವರೇ ಕಾರಣ ಸರ್. ಕಾರಣ ಸರ್. ಈ ಸಂದರ್ಭದಲ್ಲಿ ನಿಮ್ಮ ಊರಿನ ಮತ ಬಾಂಧವರಿಗೆ, ನಿಮ್ಮ ಊರಿನ ಜನತೆಗೆ ಯಾವ ರೀತಿ ಒಂದು ಕೃತಜ್ಞತೆ ಸಲ್ಲಿಸಕ್ಕೆ ಇಷ್ಟಪಡ್ತೀರಾ ಸರ್? ಸರ್, ನನ್ನ ಊರಿನ ಜನತೆಗೆ ನಾನು ನನ್ನ ಮನೆ ಕುಟುಂಬ ಯಾವ ಥರ ನಾವು ನಮ್ಮ ತಂದೆ ತಾಯಿ, ನನ್ನ ಅಣ್ಣ ತಮ್ಮ ಅಕ್ಕ ತಂಗಿಯರು ಇದ್ದಾರೋ ಅದೇ ಥರ ಇಡೀ ನನ್ನ ಗ್ರಾಮದ ಕುಟುಂಬರು, ನನ್ನ ಅಕ್ಕ ತಂಗಿಯರು, ನನ್ನ ಅಣ್ಣ ತಮ್ಮದಿರು ಅಂತ ತಿಳ್ಕೊತಾ ಅವ್ರ ಕಷ್ಟ ಸುಖ ಅವ್ರು ಯಾವುದೇ ಹೊತ್ತಲ್ಲಿ ಇಷ್ಟೇ ಟೈಮು ಬೆಳಿಗ್ಗೆನೇ ಮಾತ್ರ ಕೆಲಸ ಮಾಡೋದು, ರಾತ್ರಿನೇ ಮಾಡೋದು ಅಂತಿಲ್ಲ. ಅವ್ರು ಎಷ್ಟೊತ್ತೊಂದು ರಾತ್ರಿಲಿ ಬಂದು ನನ್ನ ಕಷ್ಟ ಇದೆ ಅಂತ ಹೇಳಿದ್ರೆ ಅವ್ರ ಕಷ್ಟಕ್ಕೆ ಇಡೀ ರಾತ್ರಿ ನಾನು ಸ್ಪಂದಿಸ್ತಾ ಅವ್ರ ಆಗುವಗಳನ್ನ ನಾನು ಕೇಳ್ಕೊಂಡು ನನ್ನ ಕಾಲಾವಧಿ 5 ವರ್ಷ ಅವಧಿಲಿ ಅವ್ರಿಗೆ ಏನು ತೊಂದರೆ ಆದ ರೀತಿ ನಾನು ನೋಡ್ಕೊಳಕ್ಕೆ ಇಚ್ಛೆ ಪಡ್ತೀನಿ. ಇದೇ ರೀತಿ ತಮ್ಮ ಕಡೆಯಿಂದ ಅತಿ ಹೆಚ್ಚು ಕೆಲಸ ಕಾರ್ಯಗಳು ತಮ್ಮ ಗ್ರಾಮಕ್ಕೆ ಆಗಲಿ ಅಂತ ಆಶಿಸ್ತಾ, ಆಗ ತಾವು ಕೂಡ ಇದೇ ರೀತಿ ತಮ್ಮ ರಾಜಕೀಯ ಜೀವನದಲ್ಲಿ ಇನ್ನೂ ಎತ್ತರದ ಸ್ಥಾನ ಏರಲಿ ಅಂತ ಆಶಿಸ್ತಾ, ಇಷ್ಟೊತ್ತು ಕಾಲ ನಿಮ್ಮ ಅಮೂಲ್ಯವಾದ ನಮ್ಮ ಜೊತೆ ಕಳೆದಕ್ಕೆ ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ.